ಗೈಸ್ ನಾನು ಇವಾಗಲೇ ಎದ್ದಿರೋದು. ಟೈಮ್ ನೋಡ್ತಾ ಇರ್ಬೋದು, ಇವಾಗ 6:48. 10 ಮಿನಿಟ್ಸ್ ಫಾಸ್ಟ್ ಇದು. ಎದ್ದಿದ ತಕ್ಷಣ ಕಿಚನ್ ಬಂದು ಹಾಲು ಕುಡಿಯೋಣ ಅಂತಂದರೆ ಪೌಡರೇ ಖಾಲಿ. ಅದು ಪೌಡರ್ ಬಾಕ್ಸ್ನ ಆಲ್ರೆಡಿ ತೊಳೆದು ಇಟ್ಬಿಟ್ಟಿದ್ದಾರೆ ಗೈಸ್. ಇಷ್ಟು ದೊಡ್ಡ ಬಾಕ್ಸ್ ಅದು ಹೆಂಗೆ ಖಾಲಿ ಆಗುತ್ತೆ? ಯಾಕಂತಂದರೆ ನಮ್ಮ ಅಕ್ಕ ನನಗೆ ಹಾಲು ಮಾಡಿಕೊಡೋವಾಗ ತುಂಬ ಪೌಡರ್ ಹಾಕ್ತಾಳೆ, ಅದಕ್ಕೆ ಖಾಲಿ ಆಗೋಗ್ಬಿಟ್ಟಿದೆ. ಐ ಡೋಂಟ್ ಕೇರ್ ಬೈ ದ ವೇ. ಸೊ ಇವಾಗ ಹಾಲು ಬದಲಾಗಿ ನಾನು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದು ತುಂಬ ದಿನ ಆಗಿತ್ತು, ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಸೊ ಬನ್ನಿ ಲೆಟ್ಸ್ ಡ್ರಿಂಕ್. ಸೊ ಗೈಸ್, ನನ್ನ ಕಾಫಿಯಲ್ಲಿ ಸ್ವಲ್ಪ ಶುಗರ್ ಜಾಸ್ತಿ ಇರಬೇಕು, ಬಟ್ ಇನ್ನೂ ಕಲರ್ ಬಂದಿಲ್ಲ. ಇದು ಚಿಕ್ಕ ಪ್ಯಾಕೆಟು ಗೈಸ್, ಬ್ರೂದು. ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸಿಂಗ್. ನನಗೆ ಫುಲ್ಲು ಸ್ಕಿನ್ನೆಲ್ಲ ಹೋಗ್ಬಿಟ್ಟಿದೆ ಗೈಸ್ ಕೈಯಲ್ಲಿ ನೋಡಿ, ಇಲ್ಲೆಲ್ಲ ಅದು ನ್ಯೂ ಸ್ಕಿನ್ ಬರ್ತಾ ಇದೆ ಗೈಸ್ ನನ್ನ ಕೈ. ಇವಾಗ ನನ್ನ ಕೈ ಎಷ್ಟು ವೈಟಾಗಿ ಕಾಣಿಸುತ್ತೆ ಗೊತ್ತಾ? ಸೊ ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು. ಈ ಪ್ಯಾಕೆಟಲ್ಲಿ ಇರೋದೇ ಇಷ್ಟು ಗೈಸು, ಯು ಶಿಟ್ ಫುಲ್ ಹಾಕ್ಬಿಟ್ಟು. ಇವಾಗ ಸ್ವಲ್ಪ ಶುಗರ್, ಅಂದರೆ ಆಲ್ರೆಡಿ ಹಾಕಿದ್ದೀನಿ ಗೈಸ್ ಶುಗರ್, ಬಟ್ ಇನ್ನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ನಮ್ಮ ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತುಂಬ ಗಲೀಜಾಗೋಗ್ತಿದ್ದೇವೆ ನಮ್ಮ ಬಾಲ್ಕನಿ. ಅಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪಕ್ಷಿಗಳು ಕುತ್ಕೊಂಡಿದ್ದಾರೆ. ಯಾವಾಗಲೂ ಅಲ್ಲಿ ಕುತ್ಕೊತವೆ, ಇಲ್ಲ ಅಂತಂದರೆ ಆ ವಯರ್ ಮೇಲ್ಗಡೆ ಕುತ್ಕೊತಾರೆ. ಸೊ ದಿಸ್ ಇಸ್ ಹೌ ಮಾರ್ನಿಂಗ್ ವಿ ಆರ್ ಹೋಮ್. ಸೊ ನಮ್ಮ ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದಾರೆ. ಎಷ್ಟು ಗಿಡಗಳಿದೆ ನೋಡಿ ಗೈಸ್, ಸುಂದರವಾಗಿ ಬರೆದಿದ್ದೆ, ನಾನೇ ಅಳಿಸ್ಬಿಟ್ಟಿದ್ದೀನಿ ಗೈಸ್. ನನಗೆ ತುಂಬ ಇಷ್ಟ ಇದು, ಮತ್ತು ಇದು ಆ್ಯಂಡ್ ಇನ್ನೊಂದಿದೆ, ಇದು ತುಂಬ ಇಷ್ಟ. ಮತ್ತು ನನಗೆ ಇದು ಗೈಸ್, ಅದು ಒಂದು ತುಂಬ ಇಷ್ಟ. ಇವಾಗ ಇವಾಗ ಬಾಗಿಲು ತೊಳಿಬೇಕು. ನಮ್ಮ ಅಕ್ಕ ಹೊಸ ಕ್ರಾಕ್ಸ್ ಇಸ್ಕೊಂಡಿದ್ದಾಳೆ, ಬಟ್ ಅದೇ ಚೆನ್ನಾಗಿದೆ ಗೈಸ್. ಐ ಹೋಪ್ ಸೊ. ಎಷ್ಟು ಕ್ಲೀನಾಗಿದೆ ನೋಡಿ ಗೈಸ್. ಸೊ ವಾಷಿಂಗ್ ತುಂಬ ಗಲೀಜಾಗಿ ಹೋಗ್ಬಿಟ್ಟಿದೆ. ಸೊ ನೋಡಿ ಕೊಂಬು ಬಂದುಬಿಟ್ಟಿದೆ ಗೈಸ್. ನಮ್ಮ ಅಕ್ಕಗೋಸ್ಕರ ಮಾತ್ರ, ಅಂದರೆ ನಮ್ಮ ಅಕ್ಕಗೆ ಇವಾಗ ಸ್ಕೂಲ್ ಇದೆ, ಹಾಗಾಗಿ ನಮ್ಮ ಅಕ್ಕಗೆ ನಮ್ಮಮ್ಮ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ ಮಮ್ಮಿ? ನೋಡು ಖುಷಿ, ಏನು ಮಾಡ್ತಾ ಇದೆಯಾ ಅಂತ ನೀನು ಹೇಳು ಖುಷಿ. ಓಕೆ ಗೈಸ್, ಸೊ ಅಮ್ಮ ಉಪ್ಮಾ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಪಾಪ ಗೈಸ್, ನಮ್ಮಿಬ್ರಿಗೂ ರಜಾ. ನಮ್ಮ ಅಕ್ಕಗೋಸ್ಕರ ನಾವಿಬ್ಬರು ಎದ್ದೊಳ್ಬೇಕು. ಸೊ ಐ ಡೋಂಟ್ ಕೇರ್. ಏನು ಕಟ್ ಮಾಡ್ತಾ ಇದೆಯಾ ಮಮ್ಮಿ? ಇದನ್ನೇನಂತಾರಮ್ಮ ಗೊತ್ತಿಲ್ಲ. ರೆಡ್ ಫ್ರೂಟ್ ಕಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಡೇ ಅಲ್ವಾ, ಎಲ್ಲ ರೆಡ್ ಅಲ್ಲೇ ಬೇಕಲ್ವಾ, ಅದಕ್ಕೆ ರೆಡ್ ಕಟ್ ಮಾಡ್ತಾ ಇದ್ದೀನಿ. ಓಕೆ ಇದೇ ಇವತ್ತಿನ ರಂಗೋಲಿ. ರೆಡ್ ಕಲರ್ ಆಗಿದೆ ಅಂದರೆ ರೆಡ್ ಎಲ್ಲ ಹಾಕಿದ್ದೀನಿ. ಇವತ್ತಿನ ರಂಗೋಲಿ ನಾನೇ ಹಾಕಿರೋದು, ಎಲ್ಲಿದು ನಾನೇ ಹಾಕಿದ್ದೆ. ಈ ವಾರ ಫುಲ್ಲು ನಾನೇ ಹಾಕ್ತೀನಿ. ಅಂದರೆ ಈ 9 ಡೇಸ್ ಏನಿದೆಯೋ ಅದು ಫುಲ್ಲು ನಾನೇ ಹಾಕ್ತೀನಿ ಗೈಸ್. ಓಕೆ, ನಮಸ್ತೆ. ಈ ದಿನ 2ನೇ ದಿನ ಆಗಿರೋದ್ರಿಂದ ನಾವು ಬ್ರಹ್ಮಚಾರಿಣಿ ದೇವಿ, ದುರ್ಗಾ ಮಾತೆಯನ್ನು ಬ್ರಹ್ಮಚಾರಿಣಿ ದೇವಿ ಸ್ವರೂಪದಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ಇವತ್ತು ಹೂವೆಲ್ಲ ಇಟ್ಟು ಪೂಜೆ ಮಾಡಿ, ನೈವೇದ್ಯಕ್ಕೆ ಇವತ್ತು ಕೆಂಪು ಬಣ್ಣ, ರೆಡ್ ಕಲರ್ ಏನಾದರೂ ಮಾಡಬೇಕು ಅಂತ ನೆನೆನೇ ಅಂದ್ಕೊಂಡೆ. ಕ್ಯಾರೆಟ್ ಹಲ್ವಾ ಮಾಡೋಣ, ಸ್ವಲ್ಪ ಅದು ಆಲ್ಮೋಸ್ಟ್ ರೆಡ್ ಆಗಲ್ಲ, ಬಟ್ ಆದರೂ ಶೇಡ್ಸ್ ಆಫ್ ಆಗುತ್ತೆ ಅಂತ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಕ್ಯಾರೆಟ್ ನೋಡಿದ್ರೆ ಇದ್ದಿಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ತರಿಸಿ, ನಂತರ ಪೂಜೆ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿ ಆಮೇಲೆ ಇಟ್ಟು ನೈವೇದ್ಯ ಮಾಡೋಣ ಅಂತ. ಪ್ರಜ್ಞಾಗೆ ಫುಲ್ ಡೇ ಸ್ಕೂಲ್ ಇತ್ತು, ಅವಳನ್ನ ಕಳಿಸಿ. ಖುಷಿಗೆ ಹೆಂಗೂ ರಜಾ ಅಲ್ವಾ, ಹಾಗಾಗಿ ಸ್ವಲ್ಪ ಇವತ್ತು ನಾವು ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ ಅವಳಿಗೆ ಉಪ್ಪಿಟ್ಟು ಮಾಡಿದ್ದೆ ಪ್ರಜ್ಞಾಗೆ. ಅದು ಇವಳು ಸ್ವಲ್ಪ ತಿಂದು. ಇದು ಕ್ಯಾರೆಟ್ ಹಲ್ವಾ ನೈವೇದ್ಯ ಮಾಡ್ತಾ ಇದ್ದೀವಿ ಈಗ.